ಗುಡ್ ಆಫ್ಟರ್ನೂನ್. ಲಾಸ್ಟ್ ನನ್ನ ವಿಡಿಯೋ ನರುಟೋ ನೈಫ್ ಮಾಡಿದ್ವಿ. ಸೊ ಇವಾಗ ಅದಕ್ಕೆ ಕಲರ್ಸ್ ಮಾಡೋದು, ನರುಟೋ ನೈಫ್ಗೆ ಯಾವ ಥರ ಕಲರ್ ಮಾಡೋದು ಅಂತ ಇವಾಗ ನಾನು ತೋರಿಸೋದಕ್ಕೆ ಹೋಗ್ತೀನಿ, ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇದರಲ್ಲಿ ಏನು ಅಂತ ನಾವು ಕಲರ್ ಪೆನ್ಸಿಲ್ ಯೂಸ್ ಮಾಡಲ್ಲ. ಸೊ ಅದು ಫುಲ್ಲಾಗಿ ಲೈಟ್ ಕಲರಾಗಿ ಸಿಗುತ್ತೆ ನಮಗೆ. ಅಲ್ಲಲ್ಲಿ ಇದು ಮಾಡಿದ್ರು ತುಂಬ ಜಾಸ್ತಿ ಕಲರ್ಸ್ ಮಾಡ್ತಾ ಚಿಲ್ಡ್ರನ್ಸ್ಗೆಲ್ಲ ಕೈ ಎಲ್ಲ ನೋವು ಬರುತ್ತೆ, ಪೇಯ್ನ್ ಆಗುತ್ತೆ. ಸೊ ಅಷ್ಟು ಕ್ಲಾರಿಟಿ ಸಿಗಲ್ಲ. ಅದಕ್ಕೆ ಅಂತ ಇವಾಗ ಟ್ರೆಂಡಿಗಾಗಿ ಇವಾಗ ನಾವು ಬ್ರಷ್ ಪೆನ್ನ ಯೂಸ್ ಮಾಡ್ತೀವಿ. ಸೊ ಬ್ರಷ್ ಪೆನ್ನು ತುಂಬ ನೋಡಿ ಇಷ್ಟು ಚೆನ್ನಾಗಿರುತ್ತೆ. ಅದು ನಾವು ಕಲರ್ಸ್ ಮಾಡೋ ಥರನೇ ಅನಿಸಲ್ಲ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಎಷ್ಟು ಬೇಕಾದ್ರೂ ನಾವು ಕಲರ್ಸ್ ಯೂಸ್ ಮಾಡ್ಬೋದು, ಇದು ಮಾಡ್ಬೋದು. ಸೊ ನಮಗೇನೂ ಅಲ್ಲಿ ಇದು ಗೊತ್ತಾಗಲ್ಲ, ಫುಲ್ ಕ್ಲಿಯರಾಗಿ ನಾವು ಕಲರ್ಸ್ ಫುಲ್ಲಾಗಿ ಮಾಡ್ಬೋದು. ಸೊ ಇದೆಲ್ಲರೂ ಇವಾಗ ನಾವು ಯೂಸ್ ಮಾಡ್ತೀವಿ. ಸೊ 14 ಕಲರ್ಸ್ ಸಿಗುತ್ತೆ 200 ರುಪೀಸ್ಗೆ. 14 ಕಲರ್ಸು ನಾವು ಯೂಸ್ ಮಾಡ್ಕೋಬೋದು. ಫುಲ್ ಕಲರ್ಸ್ ಎಲ್ಲನೂ ನಾವು ನೀಟಿಗೆ ಯಾವ ಥರ ಬೇಕಾದ್ರೂ ನಾವು ಕಲರ್ಸ್ ಮಾಡ್ಕೋಬೋದು ಇದರಲ್ಲಿ ಬ್ರಷ್ ಪೆನ್ ಯೂಸ್ ಮಾಡಿ. ಸೊ ಇವಾಗ ಬ್ರಷ್ ಪೆನ್ ಯೂಸ್ ಮಾಡಿ ನಾವು ನರುಟೋ ನೈಫ್ಗೆ ಕಲರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಪ್ಲೀಸ್ ವಾಚ್ ಮಾಡಿ, ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ. ನೆಕ್ಸ್ಟ್ ಫುಲ್ ಸ್ಕಿಪ್ ಮಾಡ್ದಲೇ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ನೈಫ್ಗೆ ಇವಾಗ ಕಲರ್ ಮಾಡ್ತಿದ್ದಾನೆ. ಕಲರ್ಸ್ ಮಾಡಿ ಫಸ್ಟ್ ಗ್ರೇ ಕಲರ್ ಇಟ್ಕೊಂಡು ಇಲ್ಲಿ ಹೊತ್ಕೋಬೇಕು. ಆ ಗ್ರೇ ಕಲರ್ ತೊಗೊಳ್ಳಿ. ಫಸ್ಟು ಗ್ರೇ ಕಲರ್ನ ಫುಲ್ಲಾಗಿ ಆ ನೈಫ್ಗೆ ಮುಂದೆಗಡೆ ಇರೋದು ನೈಫ್ಗೆ ಹಾಕ್ತಾ ಇರೋದು. ಸೊ ಗ್ರೇ ಕಲರ್ ಆಗಿದ್ದರಿಂದ ಫುಲ್ಲು ಡಾರ್ಕ್ ಕಾಣಿಸ್ತಾ ಇದೆ, ಡ್ರೈ ಆಗಿ. ಅದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅವನು ಎಷ್ಟೊಂದು ಇದಕ್ಕೆ ಸುಮ್ಮನೆ ವೇಸ್ಟ್ ಮಾಡಿ ಎಲ್ಲನೂ ಕಲರ್ಸ್ ಮಾಡಿ ಎಲ್ಲ ಇದು ಮಾಡಿದ್ದಾನೆ. ಸೊ ಅದಕ್ಕೆ ಲೈಟ್ ಕಲರಾಗಿ ನಮ್ಗೆ ಸಿಗ್ತಾ ಇದೆ. ಸೊ ಲೈಟ್ ಕಲರ್ ಫ್ರಂಟ್ ಟು ಬ್ಯಾಕ್ ಎರಡು ಕಡೆನೂ ಗ್ರೇ ಕಲರ್ ಯೂಸ್ ಮಾಡಿ ಕಲರ್ಸ್ ಹಾಕ್ತಾಯಿದ್ದೀವಿ. ಸೊ ವೈಟ್ ಕಲರಾಗೆ ಕಾಣಿಸುತ್ತೆ. ಅದಾದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಬೇರೆ ಕಲರ್ ತೆಗೆದು ಆ ನೈಫ್ಗೆ ಯೂಸ್ ಮಾಡೋಣ. ಸ್ಟಾರ್ಟಿಂಗ್ಸು ಬೇರೆ ನಾವು ಅದು ಗ್ರೇ ಕಲರ್ ಕೊಡೋದ್ರಿಂದ ಸ್ವಲ್ಪ ಬೇರೆ ಕಲರ್ಸ್ ಹಾಕಿದಾಗ ಇನ್ನೂ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಫಸ್ಟು ಗ್ರೇ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಡ್ರೈ ಆಗಿದೆ. ನೆಕ್ಸ್ಟು ಈ ನೈಫ್ಗೆ ಇಲ್ಲೊಂದಾಗಲ್ಲ, ಅದಕ್ಕೆ ನಾವು ಇಟ್ಕೊಳ್ಳೋ ಸ್ಟಿಕ್ ಥರ ಇರೋದಕ್ಕೆ ನೆಕ್ಸ್ಟು ಕಲರ್ಸ್ ನಾವು ಯೂಸ್ ಮಾಡೋಣ. ಬ್ಲೂ ಕಲರ್ ಬರೋದಕ್ಕೆ ನೀಟಾಗಿ ಇಲ್ಲಿ ಕೊಡಬೇಕು. ಫುಲ್ಲಾಗಿ ಕಲರ್ಸ್